ಮಾನ್ಯ ಸಿದ್ದರಾಮಯ್ಯನವರು ಬೆಂಕಿ ಇದ್ದ ಹಾಗೆ ಅವರನ್ನ ಮುಟ್ಟೋದಕ್ಕೆ ಹೋಗಬೇಡಿ. ಇದನ್ನ ಯಾರು ಹೇಳಿದ್ದು? ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಸಿದ್ದರಾಮಯ್ಯ ಒಂದು ತರಹದ ಫೈರ್, ಬೆಂಕಿಯ ಉಂಡೆ ಇದ್ದ ಹಾಗೆ, ಮುಟ್ಟೋದಕ್ಕೆ ಹೋಗಬೇಡಿ. ಹಳೆ ಸಿನಿಮಾದಲ್ಲಿ ಸಾಯಿ ಕುಮಾರ್ ಡೈಲಾಗ್ ಹೇಳ್ದಂಗೆ ಮಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿಸುವ ಪ್ರಯತ್ನಗಳು ವಿಫಲ ಆದೀತು. ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ, ಬೆಂಕಿಯೊಂದಿಗೆ ಸರಸಬೇಡ ಎಂದ ವಾಟಾಳ್ ನಾಗರಾಜ್. ಬಿಜೆಪಿ ಅಥವಾ ಜೆಡಿಎಸ್ ಯಾವುದೇ ಪಕ್ಷದಲ್ಲೂ ಸಿದ್ದರಾಮಯ್ಯರಂತಹ ನಾಯಕರಿಲ್ಲ. ಅವರು ಅದ್ಭುತ ವಿಚಾರಗಳನ್ನು ಹೊಂದಿರುವ ವ್ಯಕ್ತಿ. ಸಿಎಂ ಆಗಲು ಅಗತ್ಯವಿರುವ ಎಲ್ಲ ಸಾಮರ್ಥ್ಯಗಳು ಅವರಿಗಿದೆ. ಆಗವರಲ್ಲ, ಅವರನ್ನ ಬದಲಾಯಿಸಲು ಯಾರಿಂದಲೂ ಆಗಲ್ಲ. ಕೆಳಗಿಳಿಸಿದರೆ ರಾಜ್ಯವ್ಯಾಪಿ ಅಶಾಂತಿಗೆ ಕಾರಣವಾಗಬಹುದು. ಈ ತರಹದ ಥ್ರೆಟ್ಗಳನ್ನು ಮಾಡೋದಕ್ಕೆ ಹೋಗಬಾರದು. ಅವರನ್ನ ಪದಚ್ಯುತಗೊಳಿಸಿದರೆ ರಾಜ್ಯದಲ್ಲಿ ಕ್ರಾಂತಿಯಾಗುತ್ತೆ. ಸಾವಿರಾರು ಜನರು ಜೈಲಿಗೆ ಹೋಗಲು ಸಿದ್ಧರಾಗುತ್ತಾರೆ. ವಾಟಾಳ್ ನಾಗರಾಜ್ ಈ ತರಹದೊಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣ ನಿಂತ ನೀರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ಭಾರತದಲ್ಲಿ ಯಾರು ನಮ್ಮನ್ನಾಳಬೇಕು, ಯಾರು ನಮ್ಮ ದೊರೆಯಾಗಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಳೋದು ಮತದಾರ ಮಹಾಪ್ರಭು. ಸರಿ, ಈಗೇನು ಎಲೆಕ್ಷನ್ ಇಲ್ಲ, ಆದರೆ ಪಕ್ಷ ಏಕಪಕ್ಷೀಯ ನಿರ್ಧಾರದಿಂದ, ಒತ್ತಡಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ, ಬೇಡಿಕೆಗಳಿಂದ ಜಾರಿಕೊಳ್ಳೋದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ರಾಜ್ಯದಲ್ಲಿ ಕ್ರಾಂತಿ ಸೃಷ್ಟಿಯಾಗುತ್ತೆ. ರಾಜ್ಯದಲ್ಲಿ ಹೋರಾಟಗಳು ಸೃಷ್ಟಿಯಾಗ್ತವೆ. ರಾಜ್ಯದ ಜೈಲಿನ ಸೆಲ್ಗಳು ತುಂಬಿ ಹೋಗ್ತವೆ. ಜೈಲಿಗೆ ಹೋಗೋದಕ್ಕೂ ಕೂಡ ಸಾಕಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ. ಸಿದ್ದರಾಮಯ್ಯರನ್ನ ಮುಟ್ಟಬೇಡಿ, ಅವರೊಂದು ಬೆಂಕಿ. ಬೆಂಕಿಯ ಜೊತೆ ಸರಸ ಸಲ್ಲಾಪ ಸಲ್ಲದು, ಸುಟ್ಟು ಹೋಗುತ್ತೆ. ಒಂಥರದ ಇದು ಪೊಲಿಟಿಕಲ್ ಥ್ರೆಟ್ ಅಂತ ಕರೀತಾರೆ ಇದನ್ನ, ರಾಜಕೀಯ ಬೆದರಿಕೆ. ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ. ಇವತ್ತೇನೋ ರೀಚ್ ಆಗಬಹುದು ಅನ್ಸುತ್ತೆ. ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಮತ್ತು ಕರ್ನಾಟಕದ ಉಸ್ತುವಾರಿ ಇವರೆಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಮುಗಿದೋಯ್ತು ಕತೆ. ಸಿದ್ದರಾಮಯ್ಯನವರು ಚೇಂಜ್ ಆಗಬೇಕು. KPCCಯಲ್ಲಿ ಸಂದರ್ಭ ಬಂದರೆ DK ಶಿವಕುಮಾರ್ ಅವರು ಚೇಂಜ್ ಆಗಬೇಕು. ಡೆಲ್ಲಿಯಲ್ಲಿ ಸ್ವಿಚ್ ಇರೋದ್ರಿಂದ ಇಲ್ಲಿ ಬಲ್ಬ್ ಉರಿಬೇಕು ಅಂದರೆ ಅಲ್ಲಿ ಸ್ವಿಚ್ ಹೊತ್ತಬೇಕಲ್ಲ. ವಾಟಾಳ್ ನಾಗರಾಜ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ವಿಳಂಬ ಮಾಡೋದಕ್ಕೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಒಂದು ಒಪ್ಪಬೇಕಾದ ಮಾತೆ. ಆದರೂ ಕೂಡ ವಾಟಾಳ್ ನಾಗರಾಜ್ ಅವರ ಮಾತನ್ನು ನಿರಾಕರಿಸೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸಿದ್ದರಾಮಯ್ಯರ ವರ್ಚಸ್ಸಿನ ತೂಕವನ್ನು ಪರಿಗಣಿಸಿಕೊಂಡು, ಸಿದ್ದರಾಮಯ್ಯನವರ ಅರ್ಥಶಾಸ್ತ್ರಜ್ಞತನವನ್ನು ಅರ್ಥೈಸಿಕೊಂಡು, ಅವರ ಕೊಡುಗೆಗಳನ್ನು ಅರ್ಥೈಸಿಕೊಂಡು, ಅವರ ರಾಜಕೀಯ ಹೆಜ್ಜೆಗಳನ್ನು ಪರಿಗಣಿಸಿಕೊಂಡು, ಅವರು ತೆಗೆದುಕೊಳ್ಳುವಂತಹ ಪ್ರಬುದ್ಧ ನಿರ್ಧಾರಗಳನ್ನು ಗಮನಿಸಿಕೊಂಡು, ಜೊತೆಗೆ ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ರಾಜ್ಯ ಕಂಡ ಬದಲಾವಣೆಗಳನ್ನು ಪರಾಮರ್ಶೆ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಕೊಡಿ ಪೂರ್ಣಾವಧಿ CM ಆಗೋದಕ್ಕೆ ಅಂತ ಹೇಳಿದ್ರೆ ಅದು ಬೇರೆ ಕತೆ. ಆದರೆ ಸಿದ್ದರಾಮಯ್ಯರನ್ನು ಬದಲಿಸಿದರೆ ಇಲ್ಲಿ ಹೊತ್ಕೊಂಡು ಉರಿಯುತ್ತೆ. ಈ ತರಹದ ಸುಡು ಕಿವಿಗಳಿಗೆ ನೆತ್ತರು ಕುದಿಯುವಂಥ ಹೇಳಿಕೆಗಳು ಕೊಡಬಾರ್ದು. ವಾಟಾಳ್ ನಾಗರಾಜ್ ತಿಳಿದುಕೊಂಡವರು, ಕರ್ನಾಟಕದ ಆಸ್ತಿ, ಕನ್ನಡದ ಪ್ರಾಣ, ಕನ್ನಡದ ಆತ್ಮ ಇದ್ದ ಹಾಗೆ ವಾಟಾಳ್ ನಾಗರಾಜ್, ಅದರಲ್ಲಿ ಯಾವ ಸಂದೇಹವೂ ಬೇಡ. ಆದರೆ ವಾಟಾಳ್ ನಾಗರಾಜ್ರವರನ್ನು ಅನುಸರಿಸುವ ಮತ್ತು ಅವರ ಮಾತನ್ನು ಆಲಿಸುವಂತಹ ಸಾವಿರಾರು ಜನ ಇರ್ತಾರೆ. ಉದ್ರೇಕಕಾರಿಯಾದಂಥ ಹೇಳಿಕೆಗಳಿಂದ ಅದು ವ್ಯತಿರಿಕ್ತ ಪರಿಣಾಮಗಳು ಉಂಟು ಮಾಡುತ್ತೆ. ಹಾಗಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ರಾಜಕೀಯ ಪೀಸ್ಫುಲ್ ವಾತಾವರಣ ರಾಜ್ಯದಲ್ಲಿರಬೇಕು. CM ಸ್ಥಾನದಿಂದ ಸಿದ್ದು ಕೆಳಗಿಳಿಸುವ ಪ್ರಯತ್ನಗಳಾಗ್ತಾ ಇದೆ. ಬೆಂಕಿಯೊಂದಿಗೆ ಸರಸಬೇಡ ಎಂದ ವಾಟಾಳ್ ಪಕ್ಷದ ವರಿಷ್ಠ ವಾಟಾಳ್ ನಾಗರಾಜ್. ಬಿಜೆಪಿ ಅಥವಾ JDS ಯಾವುದೇ ಪಕ್ಷದಲ್ಲೂ ಸಿದ್ದರಾಮಯ್ಯರಂತಹ ನಾಯಕರಿಲ್ಲ. ಅವರು ಅದ್ಭುತ ವಿಚಾರಗಳನ್ನು ಹೊಂದಿರುವ ವ್ಯಕ್ತಿ. CM ಆಗಲು ಅಗತ್ಯವಿರುವ ಎಲ್ಲ ಸಾಮರ್ಥ್ಯಗಳು ಅವರಿಗಿದೆ. ಅವರನ್ನು ಬದಲಾಯಿಸಲು ಯಾರಿಂದಲೂ ಆಗಲ್ಲ. ಕೆಳಗಿಳಿಸಿದರೆ ರಾಜ್ಯವ್ಯಾಪಿ ಅಶಾಂತಿಗೆ ಕಾರಣವಾಗಬಹುದು.
ಅವರನ್ನು ಪದಚ್ಯುತಗೊಳಿಸಿದರೆ ರಾಜ್ಯದಲ್ಲಿ ಕ್ರಾಂತಿಯಾಗುತ್ತೆ, ಸಾವಿರಾರು ಜನರು ಜೈಲಿಗೆ ಹೋಗಲು ಸಿದ್ಧರಾಗುತ್ತಾರೆ. ಸಿದ್ದು ಪರ ಬ್ಯಾಟ್ ಬೀಸಿದ ವಾಟಾಳ್ ಪಕ್ಷದ ವರಿಷ್ಠ ಮಾಜಿ ಶಾಸಕ ವಾಟಾಳ್ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.